ತಿಂಗಳ 15ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ಮಾನವ ಸರಪಳಿಯನ್ನು ನಿರ್ಮಾಣವನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಸಂವಿಧಾನ ಪೀಠಿಕೆಯನ್ನು ಬೆಳಿಗ್ಗೆ 9:15ಕ್ಕೆ ಓದಬೇಕಂತ ನಿರ್ದೇಶನ ಬಂದಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ మన ಜಿಲ್ಲಾಧಿಕಾರಿಗಳು ಈಗಾಗಲೇ ಅನೇಕ ಬಾರಿ ಸಭೆಗಳನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೂ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅನೇಕ ಸಂಘಟನೆಗಳ ಜೊತೆ ಸಭೆಯನ್ನು ಮಾಡಿ ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಒಂದು ಸಬ್ ಡಿವಿಷನ್ ಏನಿದೆ, ಈ ಸಬ್ ಡಿವಿಷನಲ್ಲಿ ಕಡೂರು ತಾಲೂಕಿನಲ್ಲಿ ಸುಮಾರು 37 ಕಿಲೋಮೀಟರ್ ಇರ್ಬೋದು. ಅದೇ ರೀತಿ ನಮ್ಮ ತರೀಕೆರೆ ತಾಲೂಕಿನಲ್ಲಿ 29 ಕಿಲೋಮೀಟರ್ನಲ್ಲಿ ನಾವು ಮಾನವ ಸರಪಳಿಯನ್ನು ಮಾಡಬೇಕಾಗಿದೆ. ಅದರಂತೆ ನಾವು ಕೂಡ ನಮ್ಮ ಸಬ್ ಡಿವಿಷನ್ ಮಟ್ಟದ ಮೀಟಿಂಗನ್ನು ಮಾಡಿ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿ ಸಂಘಟನೆಗಳೊಂದಿಗೆ ಚರ್ಚೆಯನ್ನು ಮಾಡಿ ನಾವು ಈಗ ಮಾನವ ಸರಪಳಿ ನಿರ್ಮಾಣ ಮಾಡಬೇಕು ಅಂತ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ. ಅದರಂತೆ ಪ್ರತಿ 1 ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬರು ತಾಲೂಕು ಮಟ್ಟದ ಅಧಿಕಾರಿ ಹಾಗೂ ಪ್ರತಿ 2 ಕಿಲೋಮೀಟರ್ ವ್ಯಾಪ್ತಿಗೆ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಈಗಾಗಲೇ ನಿಯೋಜನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ನಿಯೋಜನೆಗೊಂಡಂಥ ಅಧಿಕಾರಿಗಳು ಅವ್ರಿಗೆ ಯಾವ್ಯಾವ ಸ್ಥಳಗಳನ್ನು ನಿಯೋಜನೆ ಮಾಡಿದರೆ ಆ ಸ್ಥಳಕ್ಕೆ ಸಾರ್ವಜನಿಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಮತ್ತು ಎಲ್ಲ ಇಲಾಖಾ ಸಿಬ್ಬಂದಿಗಳು ಜೊತೆಗೆ ಅನೇಕ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಎಲ್ಲರನ್ನೂ ಕೂಡ ಕರೆತಂದು ಜನಪ್ರತಿನಿಧಿಗಳೊಂದಿಗೆ ಅವರ ಸಹಕಾರದೊಂದಿಗೆ ಎಲ್ಲರೂ ಕೂಡ ಪಾಲ್ಗೊಳ್ಳುವಂತೆ ಮಾಡಿ ಈ ಮಾನವ ಸರಪಳಿ ನಿರ್ಮಾಣ ಮಾಡಿ ಸಂವಿಧಾನ ಪೀಠಿಕೆಯನ್ನು ಬೆಳಗ್ಗೆ 9:15 ಗಂಟೆಗೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಿಂದ ಓದಿ ಹೇಳ್ತಾರೆ, ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಸಂವಿಧಾನ ಪೀಠಿಕೆಯನ್ನು ಓದಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ತಾಲೂಕು ಆಡಳಿತ ಪರವಾಗಿ ಎಲ್ಲರನ್ನೂ ಕೂಡ ಕೇಳ್ಕೊಳ್ತೀನಿ. ಜೊತೆಗೆ ಪ್ರತಿ ಕಿಲೋಮೀಟ್ರಿಗೆ ನಾವು ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಅದರಲ್ಲಿ ಛದ್ಮವೇಷ ಸ್ಪರ್ಧೆ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಅದನ್ನು ಕೂಡ ಏರ್ಪಡಿಸೋದಕ್ಕೆ 3 ಬಹುಮಾನಗಳನ್ನು ಕೂಡ ಕೊಡಬೇಕು ಅಂತ ನಿರ್ದೇಶನ ಇದೆ. ಅದರಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಬೇಕು, ವಿಭಿನ್ನವಾಗಿ ಮಾಡಬೇಕು ಅಂತ ನಿರ್ದೇಶನ ಇದೆ. ಅದರಂತೆ ಮಾಡಲಿಕ್ಕೆ ನಾವು ಈಗಲೂ ಭಾಳಷ್ಟು ಸಲ ಸಭೆಗಳನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ನಾನು ತಾಲೂಕು ಆಡಳಿತ ಪರವಾಗಿ ಎಲ್ಲ ಸಾರ್ವಜನಿಕರಿಗೆ, ಸಂಘಟನೆಗಳಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ತಾವೆಲ್ಲರೂ ಕೂಡ ಸಕಾಲದಲ್ಲಿ ಪಾಲ್ಗೊಂಡು ಮಾನವ ಸರಪಳಿಯನ್ನು ಮಾಡೋದ್ರ ಮುಖಾಂತರ ಸಂವಿಧಾನ ಪೀಠಿಕೆಯನ್ನು ಓದೋದ್ರ ಮುಖಾಂತರ ಪ್ರಜಾಪ್ರಭುತ್ವದ ಒಂದು ಏನು ಅದರ ಮಹತ್ವವನ್ನು ಎಲ್ಲರಲ್ಲೂ ಸಾರಬೇಕು ಮತ್ತು ನಮ್ಮ ಸಂವಿಧಾನ ತತ್ವಗಳನ್ನು ಎತ್ತಿಡಿಬೇಕು ಅಂತ ನಾನು ತಾಲೂಕು ಆಡಳಿತ ಪರವಾಗಿ ಎಲ್ಲರನ್ನೂ ಕೇಳ್ಕೊಳ್ತೀನಿ.